ಯಾವುದೇ ಕಾರಣಕ್ಕೂ ಕೂಡ ಶಿವಮೊಗ್ಗವನ್ನ ಬರುವಂತ ದಿನದಲ್ಲಿ ನಮ್ಮ ಹೈಕೋರ್ಟ್ ಸರ್ಕ್ಯೂಟ್ ಅನ್ನ ಕನ್ಸಿಡರ್ ಮಾಡಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಒತ್ತಾಯ. ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ವಿನಂತಿಯನ್ನ ಮಾಡಿ ಇವತ್ತು ಒಳ್ಳೆ ರೀತಿಯಂತ ಸಮಯವನ್ನು ಕೊಟ್ಟಿದ್ದಾರೆ, ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಮೋಸ್ಟ್ಲಿ ಒಂದು ಒಳ್ಳೆ ರೀತಿಯಂತ ಒಂದು ಉತ್ತರ ಬರುವಂತ ದಿನದಲ್ಲಿ ಸಿಗ್ಬೋದು ಅಂತ ನಮಗೆ ವಿಶ್ವಾಸ. ರಾಜ್ಯಪಾಲರನ್ನು ಭೇಟಿಯಾಗಿದ್ವಿ ಇದೇ ವಿಚಾರಕ್ಕೆ. ನಿನ್ನೆ ಗೌರವಿತ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ವಿ. ಯಾಕೆಂದ್ರೆ ಈ ವಿಚಾರದಲ್ಲಿ ರಾಜ್ಯಪಾಲರಿರ್ಬೋದು, ಗೌರವಿತ ಮುಖ್ಯಮಂತ್ರಿಗಳಿರ್ಬೋದು, ಮತ್ತೆ ಗೌರವಿತ ನ್ಯಾಯಾಧೀಶರಿರ್ಬೋದು, ಇವರೆಲ್ಲರದು ಕೂಡ ಒಪಿನಿಯನ್ ಇದರಲ್ಲಿ ಬೇಕಾಗತ್ತೆ. ಹಾಗಾಗಿ ಹೋದ ಬಾರಿ ಗೌರವಿತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ನಮ್ಮ ಭಾರತ ಸೂಚನೆ ಎಲ್ಲ ಹಿರಿಯರು, ಜಿಲ್ಲಾ ಮಂತ್ರಿಗಳೆಲ್ಲ ಒಟ್ಟಾಗಿ ಸೇರಿ ಅವರಿಗೆ ವಿನಂತಿಯನ್ನು ಕೂಡ ಮಾಡಿದ್ರು. ಚೀಫ್ ಜಸ್ಟಿಸ್ ಹತ್ರ ಕೂಡ ಮಾತಾಡುವಂತ ಪ್ರಯತ್ನಗಳು ಆ ಸಂದರ್ಭದಲ್ಲಿ ಆಗಿತ್ತು. ಹಾಗಾಗಿ ನೂತನ ಮುಖ್ಯಮಂತ್ರಿಗಳು ಕೂಡ ಗಮನಕ್ಕೆ ತರಬೇಕಾದ ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಅವರು ವಿನಂತಿಯನ್ನು ಮುಂದಿದೆ. ಒಳ್ಳೆ ಕಾರ್ಯಕರ್ತನಾಗಿ ಒಬ್ಬ 4ನೇ ಬಾರಿ ಸಂಸತ್ ಸದಸ್ಯನಾಗಿ ಸೇವೆ ಸಲ್ಲಿಸುವಂತ ಒಂದು ಅವಕಾಶ ನನಗೆ ಸಂಘಟನೆ ಕೊಟ್ಟಿದೆ, ತೃಪ್ತಿ ಇದೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋದು ಪಕ್ಷ ಸರ್ಕಾರ ತೆಗೆದುಕೊಳ್ಳುತ್ತೆ. ಸರ್, ಈಗ ಆಲ್ರೆಡಿ ಆ ದಿಕ್ಕಲ್ಲಿ ನಮ್ಮ ಪಕ್ಷ ಮತ್ತೆ ನಮ್ಮ ವಿರೋಧ ಪಕ್ಷ ನಾಯಕರಂತ ಅಶೋಕ್ ರವರು ಮತ್ತು ನಮ್ಮ ಬೆಂಗಳೂರು ಶಾಸಕರು ಈ ದಿಕ್ಕಲ್ಲಿ ನಮ್ಮ ಈ ಭಾಗದ ಎಂಪಿಗಳು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ವಿಚಾರದಲ್ಲಿ ಬರೋದ್ರಿಂದ ಅವರೇ ಹೋರಾಟ ಉತ್ತರವನ್ನು ಕೊಡೋರು. ಯಾವುದೇ ಕಾರಣಕ್ಕೂ ಕೂಡ ಶಿವಮೊಗ್ಗವನ್ನ ಬರುವಂತ ದಿನದಲ್ಲಿ ನಮ್ಮ ಹೈಕೋರ್ಟ್ ಸರ್ಕ್ಯೂಟ್ ಅನ್ನ ಕನ್ಸಿಡರ್ ಮಾಡಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಒತ್ತಾಯ. ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ವಿನಂತಿಯನ್ನ ಮಾಡಿ ಇವತ್ತು ಒಳ್ಳೆ ರೀತಿಯಂತ ಸಮಯವನ್ನು ಕೊಟ್ಟಿದ್ದಾರೆ, ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಮೋಸ್ಟ್ಲಿ ಒಂದು ಒಳ್ಳೆ ರೀತಿಯಂತ ಒಂದು ಉತ್ತರ ಬರುವಂತ ದಿನದಲ್ಲಿ ಸಿಗ್ಬೋದು ಅಂತ ನಮಗೆ ವಿಶ್ವಾಸ. ರಾಜ್ಯಪಾಲರನ್ನು ಭೇಟಿಯಾಗಿದ್ವಿ ಇದೇ ವಿಚಾರಕ್ಕೆ. ನಿನ್ನೆ ಗೌರವಿತ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ವಿ. ಯಾಕೆಂದ್ರೆ ಈ ವಿಚಾರದಲ್ಲಿ ರಾಜ್ಯಪಾಲರಿರ್ಬೋದು, ಗೌರವಿತ ಮುಖ್ಯಮಂತ್ರಿಗಳಿರ್ಬೋದು, ಮತ್ತೆ ಗೌರವಿತ ನ್ಯಾಯಾಧೀಶರಿರ್ಬೋದು, ಇವರೆಲ್ಲರದು ಕೂಡ ಒಪಿನಿಯನ್ ಇದರಲ್ಲಿ ಬೇಕಾಗತ್ತೆ. ಹಾಗಾಗಿ ಹೋದ ಬಾರಿ ಗೌರವಿತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ನಮ್ಮ ಭಾರತ ಸೂಚನೆ ಎಲ್ಲ ಹಿರಿಯರು, ಜಿಲ್ಲಾ ಮಂತ್ರಿಗಳೆಲ್ಲ ಒಟ್ಟಾಗಿ ಸೇರಿ ಅವರಿಗೆ ವಿನಂತಿಯನ್ನು ಕೂಡ ಮಾಡಿದ್ರು. ಚೀಫ್ ಜಸ್ಟಿಸ್ ಹತ್ರ ಕೂಡ ಮಾತಾಡುವಂತ ಪ್ರಯತ್ನಗಳು ಆ ಸಂದರ್ಭದಲ್ಲಿ ಆಗಿತ್ತು. ಹಾಗಾಗಿ ನೂತನ ಮುಖ್ಯಮಂತ್ರಿಗಳು ಕೂಡ ಗಮನಕ್ಕೆ ತರಬೇಕಾದ ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಅವರು ವಿನಂತಿಯನ್ನು ಮುಂದಿದೆ. ಒಳ್ಳೆ ಕಾರ್ಯಕರ್ತನಾಗಿ ಒಬ್ಬ 4ನೇ ಬಾರಿ ಸಂಸತ್ ಸದಸ್ಯನಾಗಿ ಸೇವೆ ಸಲ್ಲಿಸುವಂತ ಒಂದು ಅವಕಾಶ ನನಗೆ ಸಂಘಟನೆ ಕೊಟ್ಟಿದೆ, ತೃಪ್ತಿ ಇದೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋದು ಪಕ್ಷ ಸರ್ಕಾರ ತೆಗೆದುಕೊಳ್ಳುತ್ತೆ. ಸರ್, ಈಗ ಆಲ್ರೆಡಿ ಆ ದಿಕ್ಕಲ್ಲಿ ನಮ್ಮ ಪಕ್ಷ ಮತ್ತೆ ನಮ್ಮ ವಿರೋಧ ಪಕ್ಷ ನಾಯಕರಂತ ಅಶೋಕ್ ರವರು ಮತ್ತು ನಮ್ಮ ಬೆಂಗಳೂರು ಶಾಸಕರು ಈ ದಿಕ್ಕಲ್ಲಿ ನಮ್ಮ ಈ ಭಾಗದ ಎಂಪಿಗಳು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ವಿಚಾರದಲ್ಲಿ ಬರೋದ್ರಿಂದ ಅವರೇ ಹೋರಾಟ ಉತ್ತರವನ್ನು ಕೊಡೋರು. ಯಾವುದೇ ಕಾರಣಕ್ಕೂ ಕೂಡ ಶಿವಮೊಗ್ಗವನ್ನ ಬರುವಂತ ದಿನದಲ್ಲಿ ನಮ್ಮ ಹೈಕೋರ್ಟ್ ಸರ್ಕ್ಯೂಟ್ ಅನ್ನ ಕನ್ಸಿಡರ್ ಮಾಡಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಒತ್ತಾಯ. ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ವಿನಂತಿಯನ್ನ ಮಾಡಿ ಇವತ್ತು ಒಳ್ಳೆ ರೀತಿಯಂತ ಸಮಯವನ್ನು ಕೊಟ್ಟಿದ್ದಾರೆ, ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಮೋಸ್ಟ್ಲಿ ಒಂದು ಒಳ್ಳೆ ರೀತಿಯಂತ ಒಂದು ಉತ್ತರ ಬರುವಂತ ದಿನದಲ್ಲಿ ಸಿಗ್ಬೋದು ಅಂತ ನಮಗೆ ವಿಶ್ವಾಸ. ರಾಜ್ಯಪಾಲರನ್ನು ಭೇಟಿಯಾಗಿದ್ವಿ ಇದೇ ವಿಚಾರಕ್ಕೆ. ನಿನ್ನೆ ಗೌರವಿತ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ವಿ. ಯಾಕೆಂದ್ರೆ ಈ ವಿಚಾರದಲ್ಲಿ ರಾಜ್ಯಪಾಲರಿರ್ಬೋದು, ಗೌರವಿತ ಮುಖ್ಯಮಂತ್ರಿಗಳಿರ್ಬೋದು, ಮತ್ತೆ ಗೌರವಿತ ನ್ಯಾಯಾಧೀಶರಿರ್ಬೋದು, ಇವರೆಲ್ಲರದು ಕೂಡ ಒಪಿನಿಯನ್ ಇದರಲ್ಲಿ ಬೇಕಾಗತ್ತೆ. ಹಾಗಾಗಿ ಹೋದ ಬಾರಿ ಗೌರವಿತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ನಮ್ಮ ಭಾರತ ಸೂಚನೆ ಎಲ್ಲ ಹಿರಿಯರು, ಜಿಲ್ಲಾ ಮಂತ್ರಿಗಳೆಲ್ಲ ಒಟ್ಟಾಗಿ ಸೇರಿ ಅವರಿಗೆ ವಿನಂತಿಯನ್ನು ಕೂಡ ಮಾಡಿದ್ರು. ಚೀಫ್ ಜಸ್ಟಿಸ್ ಹತ್ರ ಕೂಡ ಮಾತಾಡುವಂತ ಪ್ರಯತ್ನಗಳು ಆ ಸಂದರ್ಭದಲ್ಲಿ ಆಗಿತ್ತು. ಹಾಗಾಗಿ ನೂತನ ಮುಖ್ಯಮಂತ್ರಿಗಳು ಕೂಡ ಗಮನಕ್ಕೆ ತರಬೇಕಾದ ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಅವರು ವಿನಂತಿಯನ್ನು ಮುಂದಿದೆ. ಒಳ್ಳೆ ಕಾರ್ಯಕರ್ತನಾಗಿ ಒಬ್ಬ 4ನೇ ಬಾರಿ ಸಂಸತ್ ಸದಸ್ಯನಾಗಿ ಸೇವೆ ಸಲ್ಲಿಸುವಂತ ಒಂದು ಅವಕಾಶ ನನಗೆ ಸಂಘಟನೆ ಕೊಟ್ಟಿದೆ, ತೃಪ್ತಿ ಇದೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋದು ಪಕ್ಷ ಸರ್ಕಾರ ತೆಗೆದುಕೊಳ್ಳುತ್ತೆ. ಸರ್, ಈಗ ಆಲ್ರೆಡಿ ಆ ದಿಕ್ಕಲ್ಲಿ ನಮ್ಮ ಪಕ್ಷ ಮತ್ತೆ ನಮ್ಮ ವಿರೋಧ ಪಕ್ಷ ನಾಯಕರಂತ ಅಶೋಕ್ ರವರು ಮತ್ತು ನಮ್ಮ ಬೆಂಗಳೂರು ಶಾಸಕರು ಈ ದಿಕ್ಕಲ್ಲಿ ನಮ್ಮ ಈ ಭಾಗದ ಎಂಪಿಗಳು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ವಿಚಾರದಲ್ಲಿ ಬರೋದ್ರಿಂದ ಅವರೇ ಹೋರಾಟ ಉತ್ತರವನ್ನು ಕೊಡೋರು. ಯಾವುದೇ ಕಾರಣಕ್ಕೂ ಕೂಡ ಶಿವಮೊಗ್ಗವನ್ನ ಬರುವಂತ ದಿನದಲ್ಲಿ ನಮ್ಮ ಹೈಕೋರ್ಟ್ ಸರ್ಕ್ಯೂಟ್ ಅನ್ನ ಕನ್ಸಿಡರ್ ಮಾಡಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಒತ್ತಾಯ. ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ವಿನಂತಿಯನ್ನ ಮಾಡಿ ಇವತ್ತು ಒಳ್ಳೆ ರೀತಿಯಂತ ಸಮಯವನ್ನು ಕೊಟ್ಟಿದ್ದಾರೆ, ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಮೋಸ್ಟ್ಲಿ ಒಂದು ಒಳ್ಳೆ ರೀತಿಯಂತ ಒಂದು ಉತ್ತರ ಬರುವಂತ ದಿನದಲ್ಲಿ ಸಿಗ್ಬೋದು ಅಂತ ನಮಗೆ ವಿಶ್ವಾಸ. ರಾಜ್ಯಪಾಲರನ್ನು ಭೇಟಿಯಾಗಿದ್ವಿ ಇದೇ ವಿಚಾರಕ್ಕೆ. ನಿನ್ನೆ ಗೌರವಿತ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ವಿ. ಯಾಕೆಂದ್ರೆ ಈ ವಿಚಾರದಲ್ಲಿ ರಾಜ್ಯಪಾಲರಿರ್ಬೋದು, ಗೌರವಿತ ಮುಖ್ಯಮಂತ್ರಿಗಳಿರ್ಬೋದು, ಮತ್ತೆ ಗೌರವಿತ ನ್ಯಾಯಾಧೀಶರಿರ್ಬೋದು, ಇವರೆಲ್ಲರದು ಕೂಡ ಒಪಿನಿಯನ್ ಇದರಲ್ಲಿ ಬೇಕಾಗತ್ತೆ. ಹಾಗಾಗಿ ಹೋದ ಬಾರಿ ಗೌರವಿತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ನಮ್ಮ ಭಾರತ ಸೂಚನೆ ಎಲ್ಲ ಹಿರಿಯರು, ಜಿಲ್ಲಾ ಮಂತ್ರಿಗಳೆಲ್ಲ ಒಟ್ಟಾಗಿ ಸೇರಿ ಅವರಿಗೆ ವಿನಂತಿಯನ್ನು ಕೂಡ ಮಾಡಿದ್ರು. ಚೀಫ್ ಜಸ್ಟಿಸ್ ಹತ್ರ ಕೂಡ ಮಾತಾಡುವಂತ ಪ್ರಯತ್ನಗಳು ಆ ಸಂದರ್ಭದಲ್ಲಿ ಆಗಿತ್ತು. ಹಾಗಾಗಿ ನೂತನ ಮುಖ್ಯಮಂತ್ರಿಗಳು ಕೂಡ ಗಮನಕ್ಕೆ ತರಬೇಕಾದ ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಅವರು ವಿನಂತಿಯನ್ನು ಮುಂದಿದೆ. ಒಳ್ಳೆ ಕಾರ್ಯಕರ್ತನಾಗಿ ಒಬ್ಬ 4ನೇ ಬಾರಿ ಸಂಸತ್ ಸದಸ್ಯನಾಗಿ ಸೇವೆ ಸಲ್ಲಿಸುವಂತ ಒಂದು ಅವಕಾಶ ನನಗೆ ಸಂಘಟನೆ ಕೊಟ್ಟಿದೆ, ತೃಪ್ತಿ ಇದೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋದು ಪಕ್ಷ ಸರ್ಕಾರ ತೆಗೆದುಕೊಳ್ಳುತ್ತೆ. ಸರ್, ಈಗ ಆಲ್ರೆಡಿ ಆ ದಿಕ್ಕಲ್ಲಿ ನಮ್ಮ ಪಕ್ಷ ಮತ್ತೆ ನಮ್ಮ ವಿರೋಧ ಪಕ್ಷ ನಾಯಕರಂತ ಅಶೋಕ್ ರವರು ಮತ್ತು ನಮ್ಮ ಬೆಂಗಳೂರು ಶಾಸಕರು ಈ ದಿಕ್ಕಲ್ಲಿ ನಮ್ಮ ಈ ಭಾಗದ ಎಂಪಿಗಳು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ವಿಚಾರದಲ್ಲಿ ಬರೋದ್ರಿಂದ ಅವರೇ
ಹೋರಾಟ ಉತ್ತರವನ್ನು ಕೊಡೋರು.